ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೋಡಿರಿ, ಇವತ್ತು ನಾನು 2ನೇ ದಿನದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಈಗ ನಾನು ನಮ್ಮ ಮನೆಯವ್ರಿಗೆ ಟಿಫಿನ್ ಮುಗಿಸಿ ಕಳಿಸಿದೆ. ಈಗ ನಮ್ಮ ವಠಾರದ ಗಣೇಶ 3ನೇ ದಿನ ಇವತ್ತು 3ನೇ ದಿನದ ಗಣೇಶನ ನಾವು ಕಳಿಸ್ತಾ ಇದ್ದೀವಿ. ಹಾಗಾಗಿ ಅಲ್ಲಿ ಸ್ವಲ್ಪ ಊಟಕ್ಕೆ ರೆಡಿ ಪಲಾವು ಸಿರಾ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಹಾಗಾಗಿ ಅಲ್ಲಿ ರೆಡಿ ಮಾಡ್ತಾ ಇದ್ದೀವಿ. ಈಗ ನೋಡಿರಿ, ಅಲ್ಲಿಗೆ ಹೋಗಿ ಬರೋಣ. ಏನೇನು ತಯಾರಿ ಮಾಡಕತ್ತಾರ ಏನಿಲ್ಲ ಅಂತ ನೋಡಿ ಬರೋಣ. ಬರ್ರಿ ಹೋಗ್ರಿ. ಈಗ ನೋಡ್ರಿ, ನಾವು ಬದ್ನಿಕಾಯಿ ಪಲ್ಯ ಮತ್ತು ಪಲಾವಿಗೆ ಯಾವ್ಯಾವ ತರಕಾರಿ ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಹೆಚ್ಚಿ ತೊಳೆದು ಎಲ್ಲ ಹೆಚ್ಚಿ ಕೊಟ್ವಿ. ಅವ್ರದ್ದಾರು ಮಾಡಿದ್ರು. ಈ ಪಲಾವ್ ಮಾಡ್ಯಾರ ನೋಡ್ರಿ, ಸಿರಾ ಮಾಡಿಟ್ರು, ಪಲಾವು ಸಹಿತ ಬದ್ನಿಕಾಯಿ ಪಲ್ಯ ಸಹಿತ ಮಾಡಿಟ್ರ. ಈಗ ಕೊನೆಯಲ್ಲಿ ಪಲಾವ್ ಮಾಡಕತ್ತಾರ. ನಾವೆಲ್ಲ ತರಕಾರಿ ಎಲ್ಲ ರೆಡಿ ಮಾಡಿ ಅವ್ರಿಗೆ ಕೊಟ್ಟು ಮತ್ತೆ ಮನೆಗೆ ಹೋದ್ವಿ ರೆಡಿ ಆಗಬೇಕಂತ. ರೆಡಿಯಾಗಿ ಮತ್ತು ಪೂಜೆಗೆ ಬರೋಣ್ರಿ. ನೋಡ್ರಿ, ಈಗ ನಾನು ಪೂಜೆಗೆ ರೆಡಿ ಆಗಿದ್ದೀನಿ. ಪೂಜೆಗೆ ಹೋಗ್ಬೇಕಲ್ಲೇ ಅಲ್ಲಿ ಯಾವ ರೀತಿ ಪೂಜೆ ಮಾಡ್ತಾರೆ. 3ನೇ ದಿನದ್ದು ಕೊನೆಯ ದಿನದ ಪೂಜೆ. 3ನೇ ದಿನ ನಮ್ಮ ಗಣೇಶ ಹೊಂಟಾನ. ಹಾಗಾಗಿ 3ನೇ ದಿನ ಲಾಸ್ಟ್ನೇ ದಿನ ಪೂಜೆ ಮಾಡಕತ್ತೀವಿ. ಹೋಗೋಣ ಬರ್ರಿ, ನೋಡ್ಕೊಂಡು ಬರೋಣ ಪೂಜೆ ಹೆಂಗಿರುತ್ತ ನೋಡೋಣ. हरः ओं गंगेशयमुनेश गोदावरी सरस्वती नर्मदे जल सिंधु कावेरी सन्निधं तरः हरः ओं अनादिस्वसति भोधर्मराज की विघ्न विनाश ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಮಧುಪದ ಶುಕ್ಲಜ ಚೌತಿಯೆಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ಮಧುಪದ ಶುಕ್ಲಜ ಚೌತಿಯೆಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ಜನನ ಮರಣ ರಹಿತ ಜಂಗಮಗೆ ಬೆಳಗಿರೆ ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ. ನೋಡ್ರಿ, ಈಗ ಪೂಜೆ ಮುಗಿಸಿ ಈಗೆಲ್ಲರೂ ನೋಡ್ರಿ ಹೆಣ್ಮಕ್ಳೆಲ್ಲ ಪಲಾವು ಸಿರಾ ಮತ್ತು ಮೊಸರು ಬದ್ನಿಕಾಯಿ ಪಲ್ಯ ಎಲ್ಲ ಇಟ್ಕೊಂಡು ಊಟಕ್ಕೆ ನೀಡಾಕ ನಿಂತೀವಿ. ಈಗ ಎಲ್ಲರೂ ಸೇರಿ ಈ ಸಲ ಮಾತ್ರ ಗಣಪನ ಹಬ್ಬ ಭಾರಿ ಜೋರಿತ್ತು ನೋಡ್ರಿ. ನಮ್ಮ ಕಡೆ ನಾವೇ ರೆಡಿ ಮಾಡಿಬಿಟ್ಟಿದ್ವಿ ಎಲ್ಲ. ಪಾಪ ಮಕ್ಕಳೆಲ್ಲ ಬಟ್ಟೆ ಎತ್ಕೊಂಡ್ಬಂದಿದ್ರು. ಏನೋ ಒಂಥರ ಖುಷಿ ಅನ್ನಿಸ್ತು. ಈ ವರ್ಷದ ಗಣಪನ ಹಬ್ಬ ನಮ್ಗೆ ಭಾಳ ಖುಷಿ ತಂದು ಕೊಡ್ತು. ಚೆಂದಾಗ ಮಾಡಿದ್ವಿ ಎಲ್ಲ. ಓಣ್ಯಾಗ ಹೆಣ್ಮಕ್ಳು ಸೇರಿ ನೋಡ್ರಿ, ಈಗ ರಾತ್ರಿ ಗಣೇಶನ ಕಳ್ಸಕ್ಕೆ ತಯಾರಿ ಮಾಡ್ಕೊಂಡಿವಿ. ರಾತ್ರಿ ಪೂಜೆ ಮಾಡ್ಬೇಕಲ್ಲ, ನಾವು ಅದೊಂದು ಚಿರ್ ಕಡ್ಡಿ ಹರಿಸ್ಬೇಕಾದ್ರೆ ಭಾಳ ಸಾಹಸ ಪಟ್ವಿ. ಇಬ್ಬರು ಸೇರಿ ನಾವು ಹಚ್ಬೇಕನ್ನೋರು ಅದು ಒಳ್ಳೊಳ್ಳೆ ಹಾರೋದು ಚಿರ್ ಕಡ್ಡಿ ಅಂತೀವಿ ನಮ್ಮ ಕಡೆ. ಅಂತೂ ಎಂತೂ ಏನೋ ಮಾಡಿ ಗಣೇಶಗೆ ಚಿರ್ ಕಡ್ಡಿ ಹಚ್ಚಿ ದೀಪ ಹಿಡಿದು ಅದನ್ನ ಹಿಡಿದು ದೊಡ್ಡ ಸಾಹಸನ ಮಾಡಿದ್ವಿ. ಚಿರ್ ಕಡ್ಡಿ ಹರಿಸ್ಬೇಕ ಗಣೇಶನ ಮುಂದೆ ಬೆಳಗ್ಬೇಕಾದ್ರೆ. ಈಗ ನೋಡ್ರಿ, ಕೊನೆಯಲ್ಲಿ ನಮ್ಮ ಗಣಪ ಹೋಗಿ ಗಾಡಿಯಾಗ ಕೂತ್ಕೊಂಡ. ಓಣ್ಯಾಗ ಎಲ್ಲರೂ ಒಬ್ಬರು ಅಕ್ಕಿ ಕೊಡಿಸಿದ್ರು, ಒಬ್ಬರು ರವೆ, ಒಬ್ಬರು ಸಕ್ಕರೆ, ಹಿಂಗೆಲ್ಲ ಕೊಡಿಸಿ ನಮ್ಮ ಗಣೇಶನ ಹಬ್ಬನ ಅದ್ದೂರಿಯಾಗಿ ಮಾಡಿದ್ರು. ಎಲ್ಲರೂ ಸೇರಿ ಓಣ್ಯಾಗಿನ ಜನರು ಸಹಿತ ಸಪೋರ್ಟ್ ಮಾಡಿದ್ರು. ಎಲ್ಲರೂ ಸೇರಿ ನಾವು ಗಣೇಶ ಚತುರ್ಥಿಯನ್ನು ಅದ್ದೂರಿಯಾಗಿ ಮಾಡಿದ್ವಿ.